ನಂದು ಏನಂದರೆ ಇಂಟೆನ್ಷನ್ ಬಂದ್ಬಿಟ್ಟು ಡೆಲಿವರಿ ಬಾಯ್ಸ್ ಕಷ್ಟಗಳು ಏನೇನಿದೆ ಅಂತ ತೋರಿಸೋಣ. ಸೆಕೆಂಡ್ ಆರ್ಡರ್ ಬಂತು, ಹೋಗೋಣ ಬನ್ನಿ. ಸ್ವಿಗ್ಗಿಯಿಂದ ಇಲ್ಲ ಗಾಯ್ಸ್ ನೋಡಿ, ರಾಂಗ್ ಅಡ್ರೆಸ್ ಬಂದ್ಬಿಟ್ಟಿನಿ. ಅದು ಯಾರು ಅಂತ ಟೈಮ್ ಬಂದ ನಿಮಗೆ ಗೊತ್ತಾಗುತ್ತೆ, ಹೋಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ಒನ್ ಡೇ ಆಸ್ ಎ ಡೆಲಿವರಿ ಬಾಯ್ ಹೇಗಿದೆ ಕಷ್ಟಗಳು ಏನೇನಿದೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋ ಸಬ್ಸ್ಕ್ರೈಬ್ ಮಾಡಾರ್ದ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೊ ಬನ್ನಿ, ಒಂದು ಆರ್ಡ್ರ್ ಬಂದಿದೆ. ಆ್ಯಕ್ಚುಲಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಆರ್ಡ್ರ್ ಬಂದಿದೆ. ಆರ್ಡ್ರ್ ಫುಡ್ ರೆಡಿ ಆಗಿದೆ, ಬನ್ನಿ. ಫುಡ್ ರೆಡಿ ಆಗಿದೆ, ವೇಟ್ ಮಾಡ್ಬೇಕು ಇನ್ನೊಂದು 10 ನಿಮಿಷ. ರೆಡಿ ಸೊ ಇಷ್ಟೊಂದೆಲ್ಲ ಐಟಮ್ ಐತೆ. ಸೊ ಕಷ್ಟ ಇದೆ ನಿಜ. ಫುಡ್ ಡೆಲಿವರಿ ಕೊಡೋಕ್ಕೆ ಒಂದು 10 ನಿಮಿಷ ಮಾಡಿದೆ ಹೆಂಗೆ. ಗಾಯ್ಸ್ ನೋಡಿ, ರಾಂಗ್ ಅಡ್ರೆಸ್ ಬಂದ್ಬಿಟ್ಟಿನಿ, ರಾಂಗ್ ಲೊಕೇಶನ್. ಮ್ಯಾಪ್ ಒಂದೊಂಥರ ಡಿಫ್ರೆಂಟಾಗಿ ತೋರಿಸುತ್ತೆ. ಸೊ ಮತ್ತೆ ನಾನು ಅಲ್ಲಿಗೆ ಹೋಗ್ಬಿಟ್ಟೀಗ. ನೋಡಿ ಗಾಯ್ಸ್, ಇಂಥ ದೊಡ್ಡ ಬಿಲ್ಡಿಂಗ್ ತೋರ್ಸಪ್ಪ. ನೋಡಿ ಹೆಂಗೆ ಕಟ್ಟ 6th ಫ್ಲೋರಿಗೆ ಹೋಗ್ಬಿಟ್ಟು ಏನಂತಾರೆ ಅಲ್ಲಿ ಡೋರ್ಗೆ ಡೆಲಿವರಿ ಮಾಡಬೇಕು. ಗೈಸ್ 6th ಫ್ಲೋರಿಗೆ ಹೋಗ್ಬೇಕು. ಸೊ ಲಿಫ್ಟಿಗೆ ವೇಟ್ ಮಾಡಬೇಕು. ಹಾಂ ಬನ್ನಿ, ಓಪನ್ ಆಯ್ತು ನೋಡಿ. 6th ಫ್ಲೋರ್ ನೋಡಿ, ಈಗ 14 ಫ್ಲೋರ್ ಕಟ್ಟಿದ್ದಾರೆ ಬಿಲ್ಡಿಂಗ್. ಗೈಸ್ ನೋಡಿ, ಒಂದು ಆರ್ಡರ್ ಸಕ್ಸಸ್ಫುಲಿ ಡೆಲಿವರಿ ಆಯಿತು. ಸೊ ಫೈನಲಿ ಫಸ್ಟ್ ಆರ್ಡರ್ ಕಂಪ್ಲೀಟೆಡ್. ಸೊ ಲೆಟ್ಸ್ ಗೋ ಫಾರ್ ಅನದರ್ ಆರ್ಡರ್. ಗೈಸ್ ನೋಡಿ, ಒಂದು ಆಲ್ಮೋಸ್ಟ್ ಪಿಕಪ್ಪು 1/2 ಕಿಲೋಮೀಟರ್ ಇತ್ತು, ಡ್ರಾಪು 1.5 ಕಿಲೋಮೀಟರ್ ಇತ್ತಲ್ವಾ. ಸೊ ಅದಕ್ಕೆ ನಮಗೆ ಕೊಟ್ಟಿರೋದು ಬಂದ್ಬಿಟ್ಟು ಓನ್ಲಿ 28 rupees. ಸೊ ಇದರಲ್ಲಿ GST ಏನಾನ ಇರುತ್ತೆ. ಸೊ ಯಾಕೆ ನೋಡಿ ಈಗ ಬಂದಿರೋದು ರಾಂಗ್ ಲೊಕೇಶನ್. ಆ್ಯಕ್ಚುಲಿ ನಾನು ಮೇಲೆ ಹೋಗ್ಬೇಕಿತ್ತು, ಗೊತ್ತಾ. ಈ ಥರ ತುಂಬ ತೊಂದರೆ ಆಗುತ್ತೆ ಪಾಪ ಡೆಲಿವರಿ ಬಾಯ್ಸಿಗೆ. ನೋಡಿ ಪಾರ್ಕಿಂಗ್ ಲಾಟಲ್ಲಿ ಬಂದ್ಬಿಟ್ಟಿದ್ದೀನಿ, ಮತ್ತೆ ಅಗೇನ್ ಬ್ಯಾಕ್ ಮೇಲೆ ಹೋಗ್ಬೇಕು ನನಗೆ. ಸೊ ನಂದು ಏನಂದರೆ ಇಂಟೆನ್ಷನ್ ಬಂದ್ಬಿಟ್ಟು ಡೆಲಿವರಿ ಬಾಯ್ಸ್ ಕಷ್ಟಗಳು ಏನೇನಿದೆ ಅಂತ ತೋರಿಸೋಣ. ಅದು ಇಟ್ಕೊಂಡೆ ನಾನು ಮಾಡ್ತಾ ಇರೋದು ವೀಡಿಯೋದು. ಗಾಯ್ಸ್ ಸೆಕೆಂಡ್ ಆರ್ಡರ್ ಬಂತು, ಹೋಗೋಣ ಬನ್ನಿ. ಇಲ್ಲಿಂದ 1 ಕಿಲೋಮೀಟರ್ ಇದೆ ಪಿಕಪ್ಪು. ಆನಂದ ಭವನ A to B. ಗಾಯ್ಸ್ ನೋಡ್ಬಿಟ್ಟು ನೋಡಿ, ಒಂದು 4 to 5 minutes ಆಯ್ತು ಆ್ಯಕ್ಚುಲಿ ವೇಟ್ ಮಾಡೋಂತ, ಹೌದಾ. ಸೊ ನಮಗೆ ಬರೋದು ಬಂದುಬಿಟ್ಟು 1 ನಿಮಿಷಕ್ಕೆ ಓನ್ಲಿ 0.5 rupees, ಅಂದರೆ 8 ಆಣೆ, ಹೌದಾ. ಏನು ಮಾಡೋಕ್ಕೆ ನೋಡಿ, ಅಲ್ಲಿನೂ ವೇಟ್ ಮಾಡೋದು ತೋರಿಸಲ್ಲಿ, ಅಲ್ಲಿನೂ ವೇಟ್ ಮಾಡ್ತಾ ಇದ್ದಾರೆ. ಒಂದೊಂದು ರೆಸ್ಟೋರೆಂಟ್ ಭಾಳ ತುಂಬ ಲೇಟ್ ಆಗುತ್ತೆ. ಆದ್ಯ ಆನಂದ ಭವನ ವೇಟ್ ಮಾಡ್ತಾ ಇದ್ದಾರೆ. ವೇಟ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸಿ ನೋಡಿ, 9 minutes ವೇಟಿಂಗ್ 9 minutes ವೇಟ್ ಮಾಡಬೇಕು ನಾನು. ಫುಡ್ ಈಸ್ ರೆಡಿ. ಗೈಸ್ ಸೆಕೆಂಡ್ ಆರ್ಡರ್ ಪಿಕ್ ಮಾಡಿದ್ದೀನಿ. ಇಲ್ಲಿ ಆರ್ಡ್ರ್ ಬಂದ್ಬಿಟ್ಟು ಐಟಮ್ ಏನು ಗೊತ್ತಾ, ಡ್ರಮ್ ಸ್ಟಿಕ್ ನುಗ್ಗೆಕಾಯಿ ಏನೋ ಸೂಪು. ಈ ಥರ ಆರ್ಡ್ರ್ ಬೇಜಾನ್ ಆರ್ಡ್ರ್ ಬರ್ತಾ ಇದ್ದಾವೆ. ಅಪಾರ್ಟ್ಮೆಂಟಿಂದ ಬರ್ತಾ ಇರುತ್ತೆ. ಏನು ಇನ್ನೊಂದೇನು ಗೊತ್ತಾ, ಒಂದು ಡೆಲಿವರಿ ಕೊಡಬೇಕಂದ್ರೆ ಅಪಾರ್ಟ್ಮೆಂಟಿಗೆ ಹೋಗಬೇಕು, ಅಪಾರ್ಟ್ಮೆಂಟ್ ಹುಡುಕಬೇಕು, ಯಾವ ಫ್ಲೋರು ಏನು ಅಂತ ಎಲ್ಲ ಹುಡುಕಬೇಕಾಗುತ್ತೆ, ಕಷ್ಟ ಇದೆ. ನುಗ್ಗೆಕಾಯಿ ಸೂಪು ನಮ್ಮ ಕ್ಯಾಮ್ರಾಮನಿಗೆ ಕುಡಿಬೇಕನ್ಸ್ಬಿಟ್ಟಿದೆ. ಏನು ಮಾಡ್ತೀವಿ ನಾವು.
ಫಸ್ಟ್ ಅಡ್ರೆಸ್ ಬಿಲ್ಡಿಂಗ್ ಕಂಪ್ಲೀಟ್ ನೋಡಿ. ಒಂದೇ ಥರ 10 ಬಿಲ್ಡಿಂಗ್ ಇದ್ರೆ ಕನ್ಫ್ಯೂಸ್ ಆಗಲ್ಲ, ಬನ್ನಿ. ಅದ್ರ ಬಟ್ ಆ್ಯಕ್ಚುಲಿ ಬಿಲ್ಡಿಂಗ್ ಮೇಲೆ ನೇಮ್ ಇರುತ್ತೆ, ಬಟ್ ಕನ್ಫ್ಯೂಸ್ ಆಗಿಬಿಡುತ್ತೆ ನೋಡಿ. ಫೈನಲಿ ಪಿ ಟಿ ವಿ ಸಿಕ್ತು. ಗೈಸ್ ನೋಡಿ, ಅಂದರೆ ಈ ಸೆಕೆಂಡ್ ಆರ್ಡರ್ ಕಂಪ್ಲೀಟ್ ಆಯಿತು. ಆಮೇಲೆ ಇನ್ನೊಂದು ಸ್ವಲ್ಪ ನಗು ಹಂಗೆ ಹಾಕಿಡ್ರಿ ನಿಮ್ಗೆ. ಕಷ್ಟ ಆಯ್ತಪ್ಪ, ನೀವು ನಗು ಅಂತ ಹೇಳ್ತೀರಾ. ನಮ್ಗೆ ಡೆಲಿವರಿ ಮೇಲಿಂದ ಈಗ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಸ್ಟೇರ್ಗೆ ಹತ್ಕೊಂಡ್ಬರ್ಬೇಕು. ಲಿಫ್ಟ್ ಇದೆ. ಗೈಸ್ ನಮ್ಮ ಡೆಲಿವರಿ ಪಾರ್ಟನ್ನ ಕೇಳೋಣ, ಹೇಗಿದೆ ಈಗಿಲ್ಲ ಡೆಲಿವರಿ, ಹೇಗೆ ಬರ್ತಾ ಇದೆಯಲ್ಲ ನೋಡೋಣ. ಭಯ್ಯ ये कन्नड़ आता हिंदी? हाँ ठीक है. कैसा चल रहा है? स्विगी जो 20 डेज जोर से बात 24 डेज से अभी नहीं आ रहा उधर, बहुत समस्या चल रहा है. हाँ इसमें इतना 2 आवर्स में एक ऑर्डर आ रहा है. ओके. मुझे एक ऑर्डर में 35 रुपीज़ मिलता है. बहुत टाइम है. बहुत ही से चल रहा है. ಇಯರ್ ಎಂಡ್ ಆ್ಯಕ್ಚುಲಿ ಇಯರ್ ಎಂಡ್ ಇದೆ, ಸೊ ಅದಕ್ಕೆ ಆರ್ಡ್ರ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ 24th ಬರ್ತಾ ಇಲ್ಲ. 24th ಆರ್ಡ್ರ್ ಏನು ಬರ್ತಾನೆ ಇಲ್ಲ. ಸೊ ಕಷ್ಟ ಇದೆ ಡೆಲಿವರಿ ಬಾಯ್ಗೆ. ಸೊ ಹೆಲ್ಪ್ ಏನಾದರೂ ಮಾಡಬೇಕು ಸ್ವಿಗ್ಗಿ ಅವರು, ಕಂಪ್ನಿಯವರು. ಸೊ ಮಾಡ್ತಾರೆ, ನೋಡೋಣ. ಗಾಯ್ಸ್ ಇನ್ನೊಂದು ಆರ್ಡ್ರ್ ಬಂತು, ಮನೀಸ್ ದಮ್ ಬಿರಿಯಾನಿ ತಿನ್ನಂಗೆ ಅನ್ಸ್ಬಿಟ್ಟಿದ್ದು ನನಗೂ. ಆಮೇಲೆ ತಿನ್ನೋಣ. ಆರ್ಡ್ರ್ ಪಿಕಪ್ ಆಯಿತು. OTP ಗೈಸ್ ಆರ್ಡ್ರ್ ಪಿಕ್ ಮಾಡಿದ್ದೀನಿ. ಇನ್ನೊಂದು ಏನಂದರೆ ಆರ್ಡ್ರ್ ಪಿಕ್ ಮಾಡಿದ ಮೇಲೆ ಆ ಫುಡ್ ಫೋಟೋ ತಗೊಂಡು ಅಪ್ಲೋಡ್ ಮಾಡಬೇಕು. ಆಮೇಲೆ ಡೆಲಿವರಿ ಮಾಡಬೇಕಾದ್ರೆ ಫೋಟೋ ಹೊಡೆದು ಹಾಕಬೇಕಾಗುತ್ತೆ. ಯಾಕಂದರೆ ವೆರಿಫಿಕೇಷನ್ ಪರ್ಪೋಸ್, ಮತ್ತೇನಿಲ್ಲ, ಅಷ್ಟೇ. बिल्ला को टोटल प्राइस कितना है? टोटल 47 एक बिल्ला को एक बिल्ला का रेंट में रहना कि रेंट नहीं, ओन को तो बहुत महंगा. 1.5 करोड़ 2 करोड़ बहुत महंगा है. ಹೌದಾ? ಅವ್ರಿಗೂ ಗೊತ್ತಿಲ್ಲ ಎಷ್ಟು ಕೊಟ್ಟಿದೆ ಅಂತ. ನಾನು ವಿಲ್ಲಾ ತೊಗೊಳೋಣ ಅಂತ ಸ್ವಿಗ್ಗಿಯಿಂದ ವಿಲ್ಲಾ. ನಾಯಿ ಕಡಿತ ಒಂದು ಭಯ ಆಗ್ಬಿಡೈತಪ್ಪ. ಬರೀ ಬಗಳ ಕಚ್ಚಲ್ಲ ನಿಜ. ಸೊ ಈ ವಿಲ್ಲಾ ಮುಂದೆನೇ ಈ ಕೋಕ್ ಕೂಡ ಅಂತೀನಿ, ಮುಂದೆ ಒಂದಿನ ತೊಗೊತೀನಿ. ಇಂಥ ಬಿಸಿಲಲ್ಲಿ ಮತ್ತೆ ಏನಾದ್ರು ಕುಡಿಬೇಕಲ್ಲಪ್ಪ, ಕೋಕ್ ಇತ್ತು ತಣ್ಣಗೆ ಹಾಕೊಟ್ಟು. ಫುಡ್ ಕೋರ್ಟಿಗೆ ಬಂದಿದೆ ಆರ್ಡ್ರು. ನೋಡಿ, ಇಲ್ಲಿ ಈವ್ನಿಂಗ್ ಬಂದ್ಬಿಟ್ರೆ ಫುಲ್ಲು ರಶ್ ಇದೆ. ಆ್ಯಕ್ಚುಲಿ ಫುಡ್ ಎಲ್ಲ ಥರ ಐಟಮ್ ಸಿಗುತ್ತೆ ಇಲ್ಲಿ ಫುಡ್ ಕೋರ್ಟು. ಏನು ಬೇಕು ಎಲ್ಲ ಐಟಮ್ ಸಿಗುತ್ತೆ. ಗಾಯ್ಸ್, ಒಂದು ಕೆಲಸ ಬಗ್ಗೆ ಮಾತಾಡೋದಷ್ಟೇ ಅಲ್ಲ, ಈ ಹೇಳೋದು ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಕಷ್ಟ ಏನನ್ನೋದು. ಯಾಕೆ ಬಿಸಿಲಿದೆ, ನೈಟಲ್ಲಿ ಚಳಿ ಇರುತ್ತೆ. ಆಮೇಲೆ ಬೆಂಗಳೂರಲ್ಲೇ ಮೊದಲೇ ಗೊತ್ತಿದೆ, ಧೂಳು ಬಿಸಿಲು, ತುಂಬ ವೆದರ್ ಕರೆಕ್ಟಾಗಿಲ್ಲ, ಮಾಡೋದು ತುಂಬ ಕಷ್ಟ ಇದೆ. ಸೊ ನೋಡಿ, ನಾವು ಡೆಲಿವರಿ ಮಾಡ್ತಾಯಿದ್ದೀವಿ. ನನ್ನ ಇಂಟೆನ್ಷನ್ ಬಂದ್ಬಿಟ್ಟು ಓನ್ಲಿ ಮೆಸೇಜ್ ಕೊಡೋಕ್ಕೆ, ಹೇಗಿದೆ ಆ್ಯಕ್ಚುಲಿ ನಮ್ಮ ಡೆಲಿವರಿ ಬಾಯ್ಸಿಗೆ ರೆಸ್ಪೆಕ್ಟ್ ಕೊಡಬೇಕು. ಗೈಸ್, ಈಗ ತಾನೇ ಫುಡ್ ಡೆಲಿವರಿ ಮುಗಿಸ್ಕೊಂಬಂಡೆ. ನೀವು ನೋಡಿದ್ದೀರಾ, ತುಂಬ ಕಷ್ಟ ಇದೆ. ಈಗ ಒಬ್ಬರು ಕಸ್ಟಮರ್ ಆರ್ಡರ್ ಮಾಡಿರ್ತಾರೆ, ಒಂದೊಂದು ಲೇಟ್ ಆಗೋ ಚಾನ್ಸಸ್ ಇರುತ್ತೆ, ಡಿಲೇ ಆಗುತ್ತೆ. ಸೊ ರೀಸನ್ ಏನಂದರೆ ಅದೇ ಟ್ರಾಫಿಕ್ ಇರುತ್ತೆ, ರೋಡಲ್ಲಿ ಗುಂಡಿಗಳೆಲ್ಲ ಇದೆ, ನೋಡಿದ್ದೀನಿ ನಾನು. ಆಮೇಲೆ ಇನ್ನೊಂದು ಏನಂದರೆ ಮ್ಯಾಪ್ ಮಿಸ್ಲೊಕೇಶನ್ ಆಗುತ್ತೆ. ಅಂದರೆ ಬೇರೆ ಲೊಕೇಶನ್ ಹೋಗ್ಬಿಟ್ಟಿರ್ತೀನಿ, ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಆಗಿಬಿಡುತ್ತೆ. ಅಂದರೆ ಮತ್ತೆ ನಾನು ರಿಟರ್ನ್ ಆ ಲೊಕೇಶನ್ ಹೋಗಬೇಕಾಗುತ್ತೆ. ಈ ಥರ ಎಲ್ಲ ಚಾನ್ಸಸ್ ಇದೆ. ಆಮೇಲೆ ಇನ್ನೊಂದು, ಈಗ ಆಮೇಲೆ ನಾನು ಬಿಲ್ಡಿಂಗ್ ಹೋಗಬೇಕು, ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ನಾನು ಫ್ಲೋರಿಗೆಲ್ಲ ಹೋಗ್ಬೇಕಾಗುತ್ತೆ, ಅಂದರೆ ಲಿಫ್ಟು ಯೂಸ್ ಮಾಡಬೇಕಾಗುತ್ತೆ. ಈ ಥರ ಎಲ್ಲ ಆಗೋ ಚಾನ್ಸಸ್ ಇದೆ. ಸೊ ಈಗ ಹೇಳ್ತಾ ನಮ್ಮ ಡೆಲಿವರಿ ಬಾಯ್ಸ್ಗೆ ರೆಸ್ಪೆಕ್ಟ್ ಕೊಡೋಣ. ಹ್ಯಾಪಿ ನ್ಯೂ ಇಯರ್ ಗೈಸ್, 2025 ಬಂದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೀಪ್ ರಾಕಿಂಗ್. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.
ಕಷ್ಟನೇ ಇಷ್ಟಪಟ್ರೆ ಕಷ್ಟ ಅನ್ನೋದೇ ಇರಲ್ಲ. ತಲೆ ಕಟ್ಕೊಂಡು ಕೆಲಸ ಮಾಡಬೇಡಿ, ತಲೆ ಓಡಿಸಿ ಕೆಲಸ ಮಾಡಿ.